ಕೆಲವೊಮ್ಮೆ ಟೈಮಿಂಗ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್ ಟೈಮಲ್ಲಿ ಈ ಹಿಂದಿ ಸಿನಿಮಾ ಶೋಲೆಯಲ್ಲಿ ಒಂದು ಡಯಲಾಗ್ ಇದೆ, ಲೋಹ ಗರಂ ಹೇ ಮಾರ್ದೋ ಹತೋಡ ಅಂತ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಜಗದೀಶ್ ಶೆಟ್ಟರು ಕೂಡ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದೇ ಇದ್ದಾಗ ಸಿಡಿದೆದ್ರು, ಹೊರಗೆ ಹೋದರು. ಅವ್ರನ್ನ ವಾಪಸ್ ಬ್ಯಾಂಡ್ ಬಾಜಂತ್ರಿ ಜೊತೆ ಕರ್ಕೊಂಬರಲಾಯಿತು, ರೆಡ್ ಕಾರ್ಪೆಟ್ ಆಗಿ ಕರ್ಕೊಂಬರಲಾಯಿತು. ಅವರಿಗೆ ಧಾರವಾಡ ಬೇಕಾ, ಹಾವೇರಿ ಬೇಕಾ, ಬೆಳಗಾವಿ ಬೇಕಾ, 3 ಕಡೆ ಅವರ ಹೆಸರಿತ್ತು. ಈಗ ಬೆಳಗಾವಿ ಫಿಕ್ಸ್ ಆಗಿದೆ ಅವರಿಗೆ. ಆದರೆ ಯಾಕೆ ಅವರಿಗೆ ಮಹತ್ವ ಬಂತು ಅಂತಂದರೆ, ಆ ವಿಧಾನಸಭಾ ಚುನಾವಣೆ ನಂತರ ಲೋಕಸಭಾ ಚುನಾವಣೆ ಇತ್ತು, ಹಾಗಾಗಿ. ಆದರೆ ಈಶ್ವರಪ್ಪನವರು ಹಾಕ್ತಾ ಇರುವಂಥ ಡಿಮಾಂಡ್ ಸ್ವಲ್ಪ ಲೇಟ್ ಆಗಿದೆ. ಯಾಕಂದರೆ ಈ ಚುನಾವಣೆಯ ನಂತರ ಮುಂದಿನ 4 ವರ್ಷಗಳ ಕಾಲ ಯಾರು ಕೇಳೋರಿರೋದಿಲ್ಲ, ತಕ್ಷಣಕ್ಕೆ ಯಾವುದೇ ಚುನಾವಣೆ ಇಲ್ಲ. ಹಾಗಾಗಿ ಇವರ ಡಿಮಾಂಡ್ಗೆ ಮಾನ್ಯತೆ ಸಿಗೋದು ಸ್ವಲ್ಪ ಕಷ್ಟ ಇದೆ. ಇವರ ಷರತ್ತು ಕೂಡ ಸಾಧಾರಣವಾದ ಷರತ್ತಲ್ಲ, ಈಡೇರಿಸಲು ಆಗದಂಥ ಷರತ್ತುಗಳನ್ನು ಹಾಕಿದ್ದಾರೆ. ಯಾವುದು? ಷರತ್ತು ನಂಬರ್ 1, BY ರಾಘವೇಂದ್ರ ಸ್ಪರ್ಧೆ ಮಾಡಬಾರ್ದಂತೆ. ಷರತ್ತು ನಂಬರ್ 2, ವಿಜಯೇಂದ್ರ ರಾಜೀನಾಮೆ ನೀಡಬೇಕಂತಂದರೆ ಇವರಿಗೆ ಪಕ್ಷದಿಂದ ಹೆಚ್ಚಾಗಿ ಕೇವಲ ಯಡಿಯೂರಪ್ಪ ಫ್ಯಾಮಿಲಿ ಮಾತ್ರ ಟಾರ್ಗೆಟ್ ಥರ ಕಾಣ್ತಾ ಇದೆ. ನಾನು ಹೇಳಿದ್ದು ಆದರೆ ನಾನು ವಾಪಸ್ ಬರ್ತೇನೆ ಅಂಥೇಳಿ ಡಿಮಾಂಡ್ ಇಟ್ಟಿದ್ದಾರೆ ಈಶ್ವರಪ್ಪನವರು. ಆಮೇಲೆ ವಿಜೇಂದ್ರ ಅವರು ಕೈ ಮುಗಿದು ಕೇಳ್ಕೊಂಡ್ರಲ್ಲ, ಅವ್ರಿಗೆ ಹೇಳಿದ್ದಾರೆ, ನಿನ್ನ ಅಣ್ಣನನ್ನು ಲೋಕಾಕರಣದಿಂದ ಹಿಂದಕ್ಕೆ ಸರಿಸು, ನಾನು ಬರ್ತೇನೆ. ನೀನು BJP ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡು, ನಾನು ಬರ್ತೀನಿ. ಕೂಡಲೇ ನಾನು ವಾಪಸ್ ಬರ್ತೇನೆ, ಸಾಧ್ಯನಾ? ಅಂದರೆ ಈ ಹೇಳಿಕೆಯನ್ನು ಗಮನಿಸಿದಾಗ, ಇಲ್ಲ, ಈ ಬಾರಿ ತೊಡೆ ತಟ್ಟಲೇಬೇಕು, ನಾನು ಸ್ಪರ್ಧೆ ಮಾಡಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಈಶ್ವರಪ್ಪನವರು ಬಂದ ಹಾಗಿದೆ. ಏನೆಲ್ಲ ಆಯಿತು ಅನ್ನೋದು ನಿಮ್ಗೆ ಗೊತ್ತಿದೆ. ಅವರ ಮಗ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅಂತ ಹೇಳಿ ಹಾವೇರಿಯಿಂದ, ಆದರೆ ಕೊಡಲಿಕ್ಕೆ ಆಗಲಿಲ್ಲ. ಅಲ್ಲಿ ಅನೇಕರು ಸ್ಪರ್ಧೆಯಲ್ಲಿದ್ದರು. ಕೊನೆಗೆ ಹಾವೇರಿಯಿಂದ ಸ್ಪರ್ಧೆಗಿಳಿದಿದ್ದು ಬಸವರಾಜ ಬೊಮ್ಮಾಯಿ. ಹೀಗಾಗಿ ಕೆಂಡಾಮಂಡಲವಾದರು. ಮೊದಲಿಗೆ ಆರಂಭದಲ್ಲಿ ಸ್ವಲ್ಪ ಕೂಲಾಗಿದ್ದರು, ಆದರೆ ಮಗನಿಗೆ ಟಿಕೆಟ್ ಸಿಗಲೇಬೇಕು ಅಂತೇಳಿ ಮನೆಯವರ ಕಡೆಯಿಂದ ಕೂಡ ಒತ್ತಡ ಬರಲಿಕ್ಕೆ ಶುರುವಾದಾಗ ಒಂದು ರೀತಿಯಲ್ಲಿ ರಣಾಂಗಣಕ್ಕೆ ಇಳಿದೇ ಬಿಟ್ಟರು ಈಶ್ವರಪ್ಪನವರು. ಇದಾಗತ್ತಾ? ಪ್ರಧಾನಿ ಮೋದಿಯಿಂದಲೇ ರಾಘವೇಂದ್ರ ಅವರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಈಶ್ವರಪ್ಪನವರು ಹೇಳಿದರು ಅಂತ ರಾಘವೇಂದ್ರ ಅವರನ್ನು ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ? ಆಮೇಲೆ ಇದನ್ನು ರಾಘವೇಂದ್ರ ಆಗಲಿ ವಿಜಯೇಂದ್ರ ಆಗಲಿ ರಾಜ್ಯಾಧ್ಯಕ್ಷ ಸ್ಥಾನ, ಈಗ ರಾಜ್ಯಾಧ್ಯಕ್ಷರಾದಾಗ ಇವರು ಹೋಗಿ ಸ್ವೀಟೆಲ್ಲ ತಿನ್ನಿಸಿ ಜೈ ಜೈ ಎಲ್ಲ ಅಂದಿದ್ರು. ಇವರ ಮಗನಿಗೆ ಸಿಕ್ಕಿದಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಹಾಗಂತ ಅವರು ಪ್ರೊಟೆಸ್ಟ್ ಮಾಡಬಾರ್ದು ಅಂತಲ್ಲ, ಅವರ ಟೈಮಿಂಗ್ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಈ ಹಿಂದೆನೇ ಅವರು ಶಿವಮೊಗ್ಗದಲ್ಲಿ ನಾನು ಟಿಕೆಟ್ ಇಲ್ಲ ಅಂತ ಹೇಳುವಾಗ ಆಗಲೇ ಕಂಡೀಷನ್ ಹಾಕಿದ್ದಿದ್ದರೆ ಬಹುಶಃ ಅವರ ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿತ್ತು. ಅವರು ಹಾಕಿರಲಿಲ್ಲ. ಸೊ ಹಾಗಾಗಿ ನೋಡಿ, ಆವತ್ತು ಈಶ್ವರಪ್ಪ ಹೀರೋ ಆಗಿದ್ದರು, ಅವರ ತ್ಯಾಗ ಬಲಿದಾನ ಅಂತೆಲ್ಲ ಹೇಳಲಾಯಿತು ಅವರನ್ನು ಅವತ್ತು. PL ಸಂತೋಷ್ ಹೇಳಿದರು, ನೋಡಿ ತ್ಯಾಗ ಅಂದರೆ ಈಶ್ವರಪ್ಪನವ್ರು ಮಾಡಿದ್ದು, ಆಮೇಲೆ ತ್ಯಾಗ ಅಂದರೆ ರಘುಪತಿ ಭಟ್ ಅವ್ರು ಮಾಡಿದ್ದು, ಜಗದೀಶ್ ಶೆಟ್ಟರ್ ಮಾಡಿದ್ದು ತ್ಯಾಗ ಅಲ್ಲ, ಅವ್ರ ಮೋಸ, ಹಿಂಗೆಲ್ಲ. ಮತ್ತು ಈಗ ಜಗದೀಶ್ ಶೆಟ್ಟರ್ಗೆ ಟಿಕೆಟ್, ತ್ಯಾಗ ಮಾಡಿದವ್ರಿಗೆ ಇಲ್ಲ. ಹಿಂಗಾಗಿದೆ ಪರಿಸ್ಥಿತಿ. ಎನಿವೆ,